ಇವರ ಜರ್ನಿ ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಪ್ರಾರಂಭವಾಗುತ್ತೆ. ಇದಿಷ್ಟು ವರ್ಷಗಳ ಆ ಒಂದು ಅನುಭವಗಳನ್ನ ಒಟ್ಟುಗೂಡಿಸಿ ಪ್ರಪ್ರಥಮ ಬಾರಿಗೆ ನಿರ್ದೇಶಕರಾಗಿ ಪೂರ್ಣ ಪ್ರಮಾಣದ ನಿರ್ದೇಶಕರಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಫ್ರಮ್ ದ ಮೂವಿ ಸನ್ ಆಫ್ ಮುತ್ತಣ್ಣ. ಸೊ ಶ್ರೀಕಾಂತ್ ಹುಣಸೂರ್ ಅವರು. ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈಗೆಲ್ಲ ಥ್ಯಾಂಕ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿದೋಗಿದೆ, ಆಲ್ರೆಡಿ ಎಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟವ್ರೆ ಎಲ್ರಿಗೂ. ನಾನು ಫಸ್ಟು ಪುರಾತನ ಫಿಲಮ್ಸ್ಗೆ ಮತ್ತೆ ರಘು ಸರ್ಗೆ, ಪ್ರಣಮ್ ಸರ್ಗೆ ಮತ್ತೆ ಖುಷಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ನಾವೇನೇ ಕತೆ ಮಾಡಿದ್ರು ಅದಕ್ಕೆ ಜೀವ ತುಂಬೋರು ಇವರೇ. ಬಟ್ ಕರೆಕ್ಟಾಗಿ ಚಾಯ್ಸ್ ಮಾಡಿದೀನಿ ಅಂತ ನನಗೆ ಈಗ ಅನಿಸ್ತಾ ಇದೆ. ಅಂದ್ರೆ ಆಕ್ಚುಲಿ ನಾನು ಶೂಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಪ್ರಣಮ್ ಸರ್ಗೆ, ಅಪ್ಪ ಮಗ ಪರ್ಫೆಕ್ಟ್ ಆಗಿದೆ ಸ್ಕ್ರೀನ್ ಅಲ್ಲಿ ಅಂತ. ಫ್ರೇಮ್ ಅಲ್ಲೆಲ್ಲ ಹಂಗೆ ಕಾಣಿಸ್ತಾ ಇದ್ರು. ಆಮೇಲೆ ಅಣ್ಣನ ಜೊತೆ ಫಸ್ಟ್ ರಘು ಸರ್ ಮಾಡಿದ್ರು ಸಿಕ್ಸರ್ ಅಲ್ಲಿ. ಈಗ ನಿಮ್ಮ ಜೊತೆ ಮಾಡ್ತಾ ಇದಾರೆ, ಬ್ಲಾಕ್ ಬಸ್ಟರ್ ಆಗುತ್ತಿದೆ ಬಸ್ ಅಂತ ಸುಮ್ಮನೆ ರೇಗಿಸ್ತಾ ಇರ್ತಾ ಇದ್ದೆ. ಈಗ ರಘುವಣ ಆಕ್ಚುಲಿ ಈ ಜರ್ನಿ ಶುರು ಆಗೋದಕ್ಕೆ ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ರಘುವಣ ಆಲ್ಮೋಸ್ಟ್. ಯಾಕೆಂದ್ರೆ ಅವ್ರಿಲ್ಲ ಅಂದ್ರೆ ನಮ್ಗೆ ಏನೋ ಒಂಥರ, ಈಗ ನಾನು ಖುಷಿದು ಮತ್ತೆ ಪ್ರಣಮ್ ಸರ್ದು ಶೂಟ್ ಮಾಡ್ಬೇಕಾದ್ರೆ ರಘು ಸರ್ ಇಲ್ಲ ಅಂದ್ರೆ ನಮ್ಗೊಂಥರ ಡಿಸಪಾಯಿಂಟ್ ತರ ಫೀಲ್ ಆಗ್ಬಿಡ್ತಾ ಇತ್ತು. ಆಮೇಲೆ ಇವರಿಬ್ರು ಇಲ್ಲ ಅಂದ್ರೆ ಮೇಡಮ್ ಇಲ್ಲ ಅಂದ್ರೂ ಒಂಥರ ಫೀಲ್. ಆ ತರ ಒಂದು ಸನ್ ಆಫ್ ಮುತ್ತಣ್ಣ ಒಂದು ಕುಟುಂಬ ಇದ್ದಂಗೆ, ಅದು ಆ ಕುಟುಂಬದ ತರನೇ ಸಿನಿಮಾನ ಶೂಟ್ ಮಾಡಿದೀವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ದಯವಿಟ್ಟು ಎಲ್ಲರೂ ಆಶೀರ್ವದಿಸಿ ನೋಡ್ಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಸೆಪ್ಟೆಂಬರ್ 12ನೇ ತಾರೀಕು ಆಲ್ರೆಡಿ ಆಕ್ಚುಲಿ 22ನೇ ತಾರೀಕು ಸಿನಿಮಾ ರಿಲೀಸ್ ಆಗಕ್ಕೆಲ್ಲ ಪ್ಲಾನ್ ಆಗಿತ್ತು. ಚೆನ್ನೈಯಲ್ಲಿ ಇದ್ದಾಗ ನನಗೆ ಹರೀಶ್ ಕೊಮ್ಮೆ ಅವರು ಹೇಳಿದ್ರು, ಈ ತರ ಒಂದು ಡಿಸ್ಟ್ರಿಬ್ಯೂಷನ್ ಕೇಳ್ತಿದಾರೆ ಅಣ್ಣ, ಬರೀ ಪೋಸ್ಟ್ ನೋಡ್ಬಿಟ್ಟೆ ಕೇಳ್ತಿದಾರೆ, ನಮ್ಮ ಆಫೀಸಲ್ಲಿ ಬಂದಿದ್ದಾರೆ, ಒಂದ್ಸಲ ಮಾತಾಡ್ತೀರಾ ಅಂತ. ಮಾತಾಡಾದ್ಮೇಲೆ ಪುರಾತನ ಫಿಲಮ್ಸ್ ಅವ್ರ ಜೊತೆ ಡಿಸ್ಕಷನ್ಸ್ ಎಲ್ಲ ಆದ್ಮೇಲೆ ನಾವೇ ಕಾನ್ಫಿಡೆನ್ಸ್ ಆಗಿ ಹೋಗೋಣ 12ನೇ ತಾರೀಕು. ಯಾಕೆಂದ್ರೆ ಈಗ ಚಿತ್ರರಂಗದ ಬೆಳವಣಿಗೆ ನೋಡ್ತಾ ಇದ್ರೆ ಸೂಫ್ರಮ್ ಸೋ ಇರೋದ್ರಿಂದ ಸೊ ಏನೋ ಒಂದು ಮಿರಾಕಲ್ ಆಗಬಹುದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ 12ನೇ ತಾರೀಕು ಎಲ್ಲ ಕಡೆ ಅಂದ್ರೆ ತೆಲುಗು, ಮಲಯಾಳಂ ಮತ್ತೆ ಕನ್ನಡ ಅಟ್ ಎ ಟೈಮ್ 3 ಇದರಲ್ಲೂ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನ್ ಅಲ್ಲಿ ನಾವೇ ನಿರ್ಧಾರ ತಗೊಂಡು ಡಿಸಿಷನ್ ತಗೊಂಡಿದ್ದು. ಮತ್ತೆ ನನ್ನ ಟೆಕ್ನಿಷಿಯನ್ಸ್ಗೆ ಎಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಹರೀಶಣ್ಣ, ನಿಮ್ಗೆ, ಕೃಷ್ಣ, ನಮ್ಮ ಅರುಣ, ಆಕಾಶ, ಇದು ಮೇನ್ ಸ್ಟ್ರೆಂತ್ ನನಗೆ. SRK ಫಿಲಮ್ಸ್ ಏನಿದೆ ಅದನ್ನ ಕಟ್ಟೋದಕ್ಕೆ ಕಾರಣನೇ ಇವರು. ಅವ್ರಿಲ್ಲ ಅಂದ್ರೆ ಆಕ್ಚುಲಿ ಅದಿಲ್ಲ. ಆ ತರದೊಂದು ಸ್ಟ್ರೆಂತ್ ನಂದು. ಅವ್ರಿದ್ರೇನೆ ಧೈರ್ಯ. ಈಗ ಅವ್ರು ಯಾರು ಸ್ಟೇಜ್ ಮೇಲೆ ಇಲ್ಲ ಅಂತ ನನಗೂ ಈಗ ಮಾತಾಡಕ್ ಆಗ್ತಾ ಇಲ್ಲ, ಅಷ್ಟು ಇದು. ಯಾಕೆಂದ್ರೆ ಎಲ್ಲ ಜೊತೆಲೇ ಇರ್ತಾರೆ, ಇವತ್ತು ಯಾರು ಇಲ್ಲ ಅಂತ ಹೇಳಿ. ಆಮೇಲೆ ರಘು ಸರ್, ಪ್ರಣಮ್ ಸರ್, ಖುಷಿ, ಸುಧಾ ಬೆಳ್ವಡಿ ಮೇಡಮ್, ಮತ್ತೆ ಗಿರಿ ಶಿವಣ್ಣ ಅವರು, ನಮ್ಮ ಸುಚೇಂದ್ರ ಪ್ರಸಾದ್ ಸರ್, ತಬಲಾ ನಾಣಿ ಅವರು, ಮತ್ತೆ ಮಾಸ್ಟರ್ ದೈವಿಕ್ ಅಂತ ಹೊಸವನು ನಮ್ಮ ಹುಡುಗನೆ, ಅಲ್ಲೇ ಇದ್ದಾನೆ, ಓಡಾಡ್ತಿದ್ದಾನೆ. ಯಾರನ್ನ ಕರಿತಾ ಇಲ್ಲ ಮೇಲೆ ಅಂತ ಓಡಾಡ್ತಾ ಇದ್ದಾನೆ ಅನ್ಸುತ್ತೆ. ಬೈಲಿ ಬಾ ಅವನು ಮಾಡಿದ್ದಾನೆ. ಈಗ ಎಲ್ಲ ಟೆಕ್ನಿಷಿಯನ್ಸ್ ಮತ್ತೆ ಎಲ್ಲ ಆರ್ಟಿಸ್ಟು, ಮಾಧ್ಯಮ ಮಿತ್ರರು, ನಿರ್ಮಾಪಕರು ಎಲ್ರಿಗೂ ಒಂದೇ ಸಲ ಥ್ಯಾಂಕ್ಸ್ ಹೇಳ್ತಾ, ದಯಮಾಡಿ ಸೆಪ್ಟೆಂಬರ್ 12 ಈ ಸಿನಿಮಾನ ನೋಡ್ಬೇಕು. ದಯವಿಟ್ಟು ನೋಡಿ, ಅರ್ಸಿ ಆಶೀರ್ವದಿಸಿ ಅಂತ ಕೇಳ್ತೀನಿ. ಈಗ ಟ್ರೈಲರ್ ನೋಡಿದ್ರೆ ಖುಷಿ ಆಗಿದೆ ಅಂತ ಅನ್ಕೋತೀನಿ. ಎಲ್ಲ ನೆಕ್ಸ್ಟ್ ಇನ್ನೊಂದು ವಿಷಯ ಹೇಳೋದ್ ಮರ್ತೋದೆ, ಗಣೇಶನ ಹಬ್ಬಕ್ಕೆ ಮಲಯಾಳಂ ಟ್ರೈಲರ್ ಬರ್ತಾ ಇದೆ. ಫಸ್ಟ್ ಟೀಸರ್ ಆಮೇಲೆ ಟ್ರೈಲರ್, ಅದನ್ನು ಮಲಯಾಳಂಗೆ ಇದ್ ಮಾಡ್ತಾ ಇದೀವಿ. ಶಾನ್ ಸರೇ ಮಾಡ್ತಿದ್ದಾರೆ. ಶಾನ್ ಸರ್ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಚೆನ್ನಾಗಿ ಮಾಡ್ಕೊಡಿ. ಇಲ್ಲಿ ನಮ್ ಕುಮಾರಣ್ಣ ನಮ್ಗಂತೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಷ್ಟು ಅವರೇ ಹೇಳಿದ್ದು ಆಕ್ಚುಲಿ, ಈಗ ರಿಲೀಸ್ ಬಂದ್ರೆ ಆಲ್ರೆಡಿ ರಜನಿ ಸರ್ದು ಮತ್ತೆ ಕೂಲಿ ಮತ್ತೆ ವಾರು ಎಲ್ಲ ಇದ್ದು ಕನ್ನಡ ಚಿತ್ರ ಜಾಸ್ತಿ ಇರೋದ್ರಿಂದ ಬೇಡ, ಎಲ್ಲ 2 ಶೋ ಒಂದೊಂದು ಶೋ ಆಗ್ಬಿಡುತ್ತೆ. 12ನೇ ತಾರೀಕು ಬನ್ನಿ ನೀವು, 4-5 ಶೋ ನಾನು ಮಾಡ್ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಯಾಕೆಂದ್ರೆ ಇದು ಮೇನ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಸ್ಲೋ ಪಿಕಪ್, ಒಳ್ಳೇದಾಗುತ್ತೆ ಬನ್ನಿ ಅಂತ ಅಷ್ಟು ಕಾನ್ಫಿಡೆನ್ಸ್ ನ ಕೊಟ್ರು ಕುಮಾರಣ್ಣ. ಅಣ್ಣ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಬೆನ್ನೆಲುಬಾಗಿ ನಿಂತ್ಕೊಂಡು ಸಿನಿಮಾನ ಚೆನ್ನಾಗಿ ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ಇದೇ ನಮ್ ಜೀವ, ಇದೇ ನಮ್ ಜೀವಾಳ. ಅದಕ್ಕೇನೆ ಥ್ಯಾಂಕ್ ಯು ಸೋ ಮಚ್. ಲೇಟ್ ಆಗಿದ್ದಕ್ಕೆ. ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಆಗ್ತದೆ ಸಿನಿಮಾ. ಆಲ್ರೆಡಿ ನೋಡಿದೀನಿ. ಫಸ್ಟ್ ಶ್ರೀಕಾಂತ್ಗೆ ಕಂಗ್ರಾಟ್ಸ್ ಹೇಳ್ತೀನಿ. ಮತ್ತೆ ರಂಗಾಯಣ್ ತುಂಬಾ ಚೆನ್ನಾಗಿ ಮಾಡಿದೀರಾ. ಮತ್ತೆ ಪ್ರಣಾಮ್ ಸರ್ಗೂ ಕಂಬ್ಯಾಕ್ ಸಿನಿಮಾ. ಒಳ್ಳೆ ಸಿನಿಮಾ, ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಒಳ್ಳೆ ಎಮೋಷನ್ ಇರೋ ಸಿನಿಮಾ. ಸೊ ಆಗಸ್ಟ್ 22ಕ್ಕೆ ಬರ್ಬೇಕಾಗಿತ್ತು. ಬಟ್ ಪ್ರಾಬ್ಲಮ್ ಏನಂದ್ರೆ ಈಗೆಲ್ಲ ರಶ್ ಗಳಿರೋದ್ರಿಂದ, ಪ್ಲಸ್ ಬಿಸ್ನೆಸ್ ಬೇರೆ ಆಗ್ತಾ ಇದೆ, ಮಲಯಾಳಂ ಬೇರೆ ಲ್ಯಾಂಗ್ವೇಜ್ ಗಳೆಲ್ಲ ರಿಲೀಸ್ ಮಾಡಬೇಕು ಸೈಮೆಂಟೆನ್ಸ್ ಅಂತ ನಾನು ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಪ್ಲಾನ್ ಮಾಡಿ ಡಿಸಿಷನ್ ಮಾಡಿದ್ದು. ಬಟ್ ಸೆಪ್ಟೆಂಬರ್ 12 ಎಲ್ಲಾ ಚಿತ್ರಮಂದಿರಗಳಲ್ಲಿ ಒಳ್ಳೆ ಥಿಯೇಟರ್, ಒಳ್ಳೆ ಶೋ ಟೈಮಿಂಗ್ಸ್ ಸಿಗುತ್ತೆ. ಒಂದು ಒಳ್ಳೆ ಕನ್ನಡ ಚಿತ್ರ ನೋಡ್ಬೇಕು, ಎಲ್ಲರೂ ಸಪೋರ್ಟ್ ಮಾಡ್ಬೇಕು. ಆಮೇಲೆ ರಂಗಾಯಣಗೂ 2ನೇ ಕಾಂಬಿನೇಷನ್ ಅಜ್ಞಾತಿವಾಸಿ ಆದ್ಮೇಲೆ ಮತ್ತೆ ಮಾಡ್ತಾ ಇದೀನಿ. ನಮ್ಮಿಬ್ಬರ ಕಾಂಬಿನೇಷನ್ ಮತ್ತೆ ಹಿಟ್ ಆಗತ್ತೆ. ಅದೇ ರೀತಿ ಪ್ರಣಾಮ್ ಸರ್ದು ಒಳ್ಳೆ ಹಿಟ್ ಆಗ್ಬೇಕು ಅಂತ ಕೇಳ್ಕೊಂತೀನಿ. ಜನ ನೋಡಿ ಸಪೋರ್ಟ್ ಮಾಡ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಹರೀಶ್ ಸರ್. ಅವ್ರದ ಕನ್ನಡ ಜಾಸ್ತಿ ಬರಲ್ಲ, ಬೈ ತಮಿಳ್.
ஹரிஷ் சாரும் நானும் ரொம்ப நாளா ட்ராவல் பண்ணிட்டு இருக்கேன். இவரோட அண்ணனோட படம் இன்ஸ்பெக்டர் விக்ரம் நான் தான் பண்ணிச்சு. எனக்கு பெரிய ஹிட் ஆச்சு கேரளாவில். அதுக்கப்புறம் தட்சமா தர்மமா படம் நான் தான் பண்ணிச்சு. அந்த ஒரு ப்ரிவியூல சாரை பார்த்தும்போது நான் சொல்லிச்சு, சார் ஒரு படம் வரும்போது நான் தான் டிஸ்ட்ரிபியூஷன் சொல்லியாச்சு. அது என் லைஃப்ல வந்து நல்ல பெரிய விஷயமா வந்துச்சு. இது வேற ஒரு விஷயமா ஹரிஷ் சார் ஸ்டுடியோவில் ஜஸ்ட் போகும்போது இவர் ஒரு ஃப்ரேம் பார்த்தேன். அவர் ட்ரைலர் சைடில் ஒரு ஃப்ரேம் பார்த்தேன். பார்த்தேன் சார் இது என்ன படம் சார் உங்களுக்கு செட் ஆகாது, இதில் ஆக்ஷன் இல்லை சார், மற்ற கிளாமர்ஸ் எதுவும் இல்லை சார். ஆக்ஷனும் கிளாமரும் ಏನು ಬೇಡ ಸರ್, ಬಟ್ ಸರ್ ಸರ್ ಒಂದು ಕತೆ ಇದೆ ನಂದು ಅಪ್ಪ ಮಗ ತಂದೆ ಮಗ ಕಗ ಅಂತ. ಓಕೆ ಸರ್ ನಾನು ನೋಡಿದ್ದೀನಿ ಪಿಕ್ಚರು ಟ್ರೈಲರ್ ಎಲ್ಲ ನೋಡಿದ್ದೀನಿ, ಚೆನ್ನಾಗಿತ್ತು. ಆಮೇಲೆ ದ ಬೆಸ್ಟ್ ಟೈಮ್ ಇನ್ ಕನ್ನಡ ಸೂ ಫ್ರಮ್ ಸೋ ಇನ್ ಕೇರಳ ಇಟ್ಸ್ ಅ ಬ್ಲಾಕ್ ಬಸ್ಟರ್ ಹಿಟ್ ರನ್ ನಾವು ರನ್ನಿಂಗ್ ಆಸ್ ಇಟ್ಸ್ ಗೋಯಿಂಗ್ ಫಾರ್ ಅ ಬಿಗ್ ಶೇರ್. ಫಸ್ಟ್ ರೈಟಿಂಗ್ ಅಲ್ಲಿ ಸೂ ಫ್ರಮ್ ಸೋ ಇದೆ, ಅದು ಕತೆ ಬಗ್ಗೆ ಪಿಕ್ಚರ್ ಇದೆ. ಇದು ಆ ಥರ ಕತೆ ಬಗ್ಗೆ ಪಿಕ್ಚರ್ ಇದೆ. ನೋ ಆಕ್ಷನ್ ನೀಡ್, ನೋ ಗ್ಲಾಮರ್ ನೀಡ್, ಓನ್ಲಿ ಕತೆ. ಆ ಥರ ಪಿಕ್ಚರು ಈ ನಾನು ಫಸ್ಟು ಕೇರಳ ಥರ ಮಾಡ್ತೀನಂದೆ ಮಲಯಾಳಂ ರಿಲೀಸ್ ಮಾಡಿ ಯೋಚನೆ, ಬಟ್ ವಿ ಪ್ಲಾನ್ ಫಾರ್ ವರ್ಲ್ಡ್ ವೈಡ್ ದಿಸ್ ಮೂವಿ ಟು ಅಲಾಂಗ್ ವಿತ್ ಕನ್ನಡ ಇನ್ ಕಮಿಂಗ್ 12th next month. Thank you for a big opportunity. Give me Puradana Films and entire team. Thanks to all. Thank you. ಎಲ್ರಿಗೂ ನಮಸ್ಕಾರ. ಸಾರಿ ಫಸ್ಟ್ ಆಫ್ ಆಲ್ ಲೇಟ್ ಆಗಿದ್ದಕ್ಕೆ. ಗುಡ್ ಈವ್ನಿಂಗ್ ಸರ್, ಮೀಡಿಯಾ ಅವ್ರಿಗೆ ಎಲ್ರಿಗೂ. ಎಲ್ಲರೂ ನಾವು ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಮಲಯಾಳಮಲ್ಲಿ ಮಾತ್ರ ಫಸ್ಟ್ ನಾವು ಫೀಲ್ ಗುಡ್ ಮೂವೀಸ್ ಬರ್ತಿತ್ತು ಅಂತ ಹೆಸರುವಾಸಿಯಾಗಿತ್ತು. ಬಟ್ ಈಗ ನಮ್ಮ ಸಿನಿಮಾ ಲೈಕ್ ಈಗ ನಾವು ಮಾತಾಡ್ತಿರೋ ನಮ್ಮ ಸನ್ ಆಫ್ ಮುತ್ತಣ್ಣ ಸಿನಿಮಾನ ಸರ್ ಬಂದಾಗ ಈಗ ಆಲ್ರೆಡಿ ಅವರೆಲ್ಲ ಹೇಳಾಯ್ತು, ಮತ್ತೆ ನಾನು ಹೇಳಿದ್ರೆ ಮತ್ತೆ ರಿಪೀಟ್ ಆಗುತ್ತೆ. ಅವ್ರು ಬಂದು ಟ್ರೈಲರ್ ನೋಡಿ ಈ ಸಿನಿಮಾನ ನಾವು ಮಲಯಾಳಮಲ್ಲಿ ರಿಲೀಸ್ ಮಾಡೋಣ ಅಂತ ಹೇಳಿ ಮಾತಾಡಿ ಮತ್ತೆ ಟೀಮ್ ಜೊತೆ ಡಿಸ್ಕಸ್ ಮಾಡಿ ನಾವು ಡೇಟ್ ಮುಂದೆ ಹಾಕೋಷ್ಟು ಬೋಲ್ಡ್ ಡಿಸಿಷನ್ ತಗೊಂಡು ಮುಂದಕ್ಕೆ ಹಾಕಿದ್ದು. ಸೊ ಪ್ರಿಂಟ್ ಪೋಸ್ಟರ್ಸ್ ರಿಲೀಸ್ ಆಗಿ ಎಂಟೈರ್ ಬ್ಯಾಂಗ್ಳೂರಲ್ಲಿ ಎಲ್ಲ ಕಡೆ ಹಾಕಿದ್ದಾಗಿತ್ತು. ಸೊ ಇದಾದ್ಮೇಲೆ ತಗೊಳ್ಳೋದು ಡಿಸಿಷನ್ಸ್, ಕೀ ಪಾಯಿಂಟ್ಸ್ ಎಲ್ಲ ತಗೊಳ್ಳೋದಾ ಬೇಡವಾ ಏನು ಅನ್ನೋದೆಲ್ಲ ಆಗಿತ್ತು. ಸೊ ಬಟ್ ಬಿಸ್ನೆಸ್ ಟರ್ಮ್ಸ್ ಎಲ್ಲ ಮಾತಾಡಿ ಆಗೋಷ್ಟು ಕಾನ್ಫಿಡೆನ್ಸ್ ಶಾನ್ ಸರ್ ಕೊಟ್ರು, ಇಲ್ಲ ಮಲಯಾಳಮಲ್ಲಿ ಸೈಮಲ್ಟೇನಿಯಸ್ ಆಗಿ ರಿಲೀಸ್ ಮಾಡೋಣ ಅಂತ ಹೇಳಿ. ಸೊ ಇದು ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಅವ್ರು ಕೊಟ್ಟಿದ್ದ ಕಾನ್ಫಿಡೆನ್ಸ್ ಏನಂದ್ರೆ ಲೈಕ್ ಇವಾಗ ನೀವು ನೋಡಿದ ಟ್ರೈಲರ್ ಬಂದು ಒಂದು ಸಣ್ಣ ತುಣುಕಷ್ಟೇ. ಸೊ ಉಳಿದಿದ್ದೆಲ್ಲ ಸಿನಿಮಾ ಅಲ್ಲಿ ಅದರಷ್ಟು 10 times ಎಮೋಷನ್ಸ್ ಇದೆ. ಸೊ ಆಸ್ ಎಲ್ರು ಹೇಳಿದಂಗೆ ಆಕ್ಷನ್ ನಿಜವಾಗ್ಲೂ ಇಲ್ಲ, ಬಟ್ ಎಮೋಷನ್ಸ್ ಇದೆ. ಸೊ ಫ್ಯಾಮಿಲಿ ಡ್ರಾಮಾ ಇದೆ. ಸೊ ನಮ್ಮ ಲೈವ್ ನಮ್ಮಲ್ಲಿ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಏನ್ ನೋಡ್ತೀವೋ ಎಲ್ಲ ಫ್ಯಾಮಿಲಿಗೂ ನಮ್ಮ ಎಲ್ರಿಗೂ ಕನೆಕ್ಟ್ ಆಗುವಂತ ಎಲ್ಲ ಎಲಿಮೆಂಟ್ಸ್ ಇರುವಂತ ಕಂಟೆಂಟ್ ಇದು. ಸೊ ಅದಕ್ಕೆ ಮೀರಿ ಎಲ್ಲರೂ ಮಾತಾಡಿದ್ದಾರೆ. ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟು ಅಚ್ಚುಕಟ್ಟಾಗಿ ನೀವು ಹೇಳಿ. ಸೆಪ್ಟೆಂಬರ್ 12ನೇ ತಾರೀಕು ನಮ್ಮ ಚಿತ್ರ ಪುರಾತನ ಫಿಲ್ಮ್ಸ್ ಇನ್ ಅಸೋಸಿಯೇಷನ್ ವಿತ್ SRK ಫಿಲ್ಮ್ಸ್ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ನೀವ್ ಯಾವ ತರ ಕನ್ನಡ ಚಿತ್ರಕ್ಕೆ ಈಗ ಪ್ರೋತ್ಸಾಹವನ್ನ ನೀಡ್ತಾ ಬರ್ತಾ ಇದ್ದೀರಾ, ಅದೇ ತರ ನಮ್ಮ ಸಿನಿಮಾಗೂ ಕೂಡ ನೀವು ಪ್ರೋತ್ಸಾಹವನ್ನ ನೀಡಿ